ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 930ನೇ ಪದ್ಯ. ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕಂ ನಿನ್ನ ಭಾರವಾಗಿಸದೆ, ಆರ ಸೆಲೆ ಸುಳುವುಮಂ ಅಂಟದವುಲಾಗಿಸಿ ನಿನ್ನ ಪಾರಗಾಣಿಸಬೇಡು ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ನಾವು ಮೃತ್ಯುವನ್ನು ಯಾವ ತರಹ ಪಡೆದುಕೊಳ್ಳಬೇಕು, ಅದನ್ನು ದೇವರಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೃತ್ಯು ಅಂದ ತಕ್ಷಣ ಜನಗಳು ಹೆದರ್ಕೊಂಡ್ಬಿಡ್ತಾರೆ. ಸಾವಿಗೆ ಹೆದರಬಾರದು ಅಲ್ವಾ? ಯಾಕಂದರೆ ಅದೇ ನಮ್ಮದು ಎಂಡ್. ಹುಟ್ಟಿದವರೆಲ್ಲ ಒಂದು ದಿವಸ ಸಾಯಲೇಬೇಕು. ಆ ಸಾವನ್ನು ನಾವು ಖಚಿತ ಅಂತ ತಗೊಂಡಾಗ ನಾವು ಪ್ರತಿನಿತ್ಯ ಬಾಳೋ ಒಂದು ಉತ್ಸಾಹ ಇರುತ್ತೆ ನಮಗೆ. ಯಾಕಂದರೆ ನಮಗೆ ಯಾವ ಟೈಮಲ್ಲಿ ಸಾವು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಆ ಒಂದು ಸಾವನ್ನು ಯಾವ ಥರ ಬೇಡಬೇಕಂತೆ ದೇವರಲ್ಲಿ, ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ. ಅಂದರೆ ಆ ವಿಧಿರಾಯ ನಿನ್ನನ್ನು ಯಾರ ಮೇಲೂ ಡಿಪೆಂಡ್ ಆಗೋ ಹಾಗೆ ಮಾಡದೆ. ಯಾಕಂದರೆ ಒಂದು ವಯಸ್ಸಾಗ್ತಾ ಆಗ್ತಾ ದೇಹ ಕೃಶವಾಗ್ತಾ ಹೋಗುತ್ತೆ ಅಲ್ವಾ? ಆಗ ನಮಗೆ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳೋ ಅಷ್ಟು ಒಂದು ಶಕ್ತಿನೂ ಇರೋದಿಲ್ಲ. ಆ ಥರ ಆಗದೆ ಇರೋ ಹಾಗೆ ಕೇಳ್ಕೊ ನೀನು ಅಂತ ಹೇಳ್ತಾರೆ. ಯಾಕಂದರೆ ಇರೋ ಅಷ್ಟು ದಿವಸ ಎಲ್ಲರೂ ಬಯಸೋದೇನು, ನಮ್ಮ ಕೆಲಸ ನಾವು ಮಾಡಿಕೊಂಡು ನಾ ಇರೋ ತನಕ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ರೆ ಸಾಕಪ್ಪ ದೇವರೇ, ಆ ಥರ ವರ ಕೊಡು ಅಂತ ಎಲ್ಲರೂ ಕೇಳ್ಕೊಳ್ತಾನೆ ಇರ್ತೀವಿ ಅಲ್ವಾ ದೇವರನ್ನ. ಆದರೆ ಆ ವಿಧಿ, ನಮ್ಮ ಡೆಸ್ಟಿನಿನಲ್ಲಿ ಏನು ಬರೆದಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಅದನ್ನು ಏನಂತ ಕೇಳಬೇಕಂತೆ, ಯಾರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ. ಮುಂದೆ ಹೇಳ್ತಾರೆ, ಆರ ಭುಜಕಂ ನಿನ್ನ ಭಾರವಾಗಿಸದೆ. ಅಂದರೆ ಯಾರ ಭುಜಕ್ಕೂ ನಾವು ಭಾರವಾಗದೆ, ಅಂದರೆ ಇನ್ನೊಬ್ಬರಿಗೆ ನಾವು ಕಷ್ಟಗಳನ್ನು ಕೊಟ್ಟು ಆ ಥರ ಇರೋ ಹಾಗೆ ಮಾಡಬೇಡಪ್ಪ ದೇವರೇ. ಯಾಕಂದರೆ ಒಂದು ವಯಸ್ಸಾದ ಮೇಲೆ ಕಾಯಿಲೆಗಳೇನಾದರೂ ಬಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಅಲ್ವಾ? ಅವರಿಗೆ ಕಷ್ಟ ಆಗುತ್ತೆ ನಮ್ಮಿಂದ. ಆ ಥರ ಮತ್ತೊಬ್ಬರಿಗೆ ಕಷ್ಟಗಳನ್ನು ಕೊಟ್ಟು ಆ ಥರ ಇಟ್ಟಿರಬೇಡಪ್ಪ ದೇವರೇ ಅಂತ ಆ ಥರ ಬೇಡ್ಕೋ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಆರ ಸೆಲೆ ಸುಳುವುಮಂ ಅಂಟದ ಓಲಾಗಿಸಿ ನಿನ್ನ. ಅಂದರೆ ಯಾರ ಸೆಲೆ ಸುಳುವುಗಳಿಗೂ ನಿನ್ನನ್ನು ಅಂಟಿಸದೆ. ಆ ಥರ ಅಂದರೆ ಯಾವುದೋ ವಿಚಾರಗಳಿಗೆ ಮನಸ್ಸು ಹೇಳ್ತು, ಅದಕ್ಕೆ ಅಯ್ಯೋ ಇಲ್ಲಪ್ಪ ನಂಗೆ ಬೇಕು, ಅದು ಅಲ್ಲಿ ಬದುಕಬೇಕು, ಇದು ಬೇಕು, ಅದು ಇಂಟ್ರೆಸ್ಟ್ ಇರುತ್ತಲ್ವ ಒಂದರಲ್ಲಿ. ಆ ಥರ ಇಚ್ಛೆಗಳನ್ನು ಇಟ್ಟುಕೊಂಡು ಆ ಥರ ಸಾವು ಬೇಡ, ಎಲ್ಲ ಆಯಿತು, ನಾನೆಲ್ಲ ನೋಡಿದ್ದೀನಿ, ಚೆನ್ನಾಗಿದೆ, ಆಯಿತು, ಫಸ್ಟ್ ಕ್ಲಾಸ್, ಈಗ ಕರ್ಕೊಂಡು ಹೋಗಪ್ಪ ದೇವರೇ ಅಂತ ಆ ಥರ ರೆಡಿ ಆಗಿರು ನೀನು ಸಾಗಿ ಅಂತಾರೆ. ಮತ್ತು ಹೇಳ್ತಾರೆ, ಪಾರಗಾಣಿಸಬೇಡು. ಆ ಥರ ನಿನ್ನು ಈ ಜಗತ್ತಿನಿಂದ ಪಾರು ಮಾಡು ಅಂತ ಆ ಭಗವಂತನಲ್ಲಿ ಕೇಳ್ಕೊ ಅಂತ ಹೇಳ್ತಾರೆ. ಇದು ಎಷ್ಟು ಎಲ್ಲರೂ ಬೇಡೋದು ಅದೇ ಅಲ್ವಾ? ನಮಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋ ತನಕ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಹಾಗೆ ಇದ್ದರೆ ಅದೇ ದೊಡ್ಡ ಪುಣ್ಯ ಅಂತ ಅನಿಸತ್ತೆ. ಆದ್ದರಿಂದ ಆ ಥರ ನೀನು ವರವನ್ನು ಆ ಭಗವಂತನಲ್ಲಿ ಬೇಡ್ಕೊ ಅಂತಾರೆ. ಅದಕ್ಕೆ ಶ್ಲೋಕನೂ ನನಗಿಲ್ಲಿ ಜ್ಞಾಪಕ ಬರುತ್ತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ದೇಹಾಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ ಅಂತ ಹೇಳ್ತೀವಿ ಅಲ್ವಾ? ಅಂದರೆ ಅನಾಯಾಸವಾದ ಮರಣ ಹಾಗೂ ಏನೋ ಕಷ್ಟಪಡದೇ ಇರೋ ಜೀವನ, ಹಾಗೂ ಅಂತ್ಯಕಾಲದಲ್ಲಿ ಆ ಭಗವಂತನ ಸ್ಮರಣೆ ಮಾಡೋ ಇದು ವರವನ್ನು ನೀನು ಕೊಡು ದೇವರೇ ಅಂತ ಕೇಳ್ಕೊಳ್ಳೋದು. ಈ ಪದ್ಯದಲ್ಲಿ ಡಿ ವಿ ಜಿಯವರು ನಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.